ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋವನ್ನು ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಇದರಿಂದ ನಮ್ಮ ವಿಡಿಯೋನ ನೀವು ಫಸ್ಟ್ ನೋಡ್ಬೋದು. ಹಾಗೆ ಜೊತೆಗೆ ನಾನು ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ CST ಕ್ಯಾಂಟೀನ್ ಅಥವಾ ಮಿಲಿಟರಿ ಕ್ಯಾಂಟೀನ್ ಅಂತ ಏನು ಹೇಳ್ತಾರೆ, ಅಲ್ಲಿ ನಮಗೆ ಎಲ್ಲ ಗ್ರೋಸರಿ ಐಟಮ್ಸ್ ಆಗಿರ್ಬೋದು ಅಥವಾ ಮನೆಗೆ ಬೇಕಾದಂತಹ ಎಲ್ಲ ಐಟಮ್ಗಳು ಕೂಡ ತುಂಬ ಕಡಿಮೆ ದರದಲ್ಲಿ ಸಿಗುತ್ತೆ. ಇದು ಎಲ್ಲ ಆರ್ಮಿಯಲ್ಲಿರೋ ಎಲ್ಲರಿಗೂ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ಯಾವುದೆಲ್ಲ ಐಟಮ್ಸ್ ಸಿಗುತ್ತೆ ಮತ್ತು ಎಷ್ಟು ಕಡಿಮೆಗೆ ಸಿಗುತ್ತೆ, ಇದನ್ನೆಲ್ಲ ನಿಮಗೂ ನೋಡಬೇಕು ಅನ್ನೋ ಕುತೂಹಲ ಇದ್ದರೆ ಖಂಡಿತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ಲು ಖುಷಿ. ಬಾಯ್, ಟಾಟಾ ಟಾಟಾ ಮಾಡ ಟಾಟಾ. ನೀವು ನೋಡ್ತಿರ್ಬೋದು, ಈಗ ನಾವೀಗಷ್ಟೇ ಬಂದು ರೀಚ್ ಆದ್ವಿ. ಇಲ್ಲಿ ಎಂಟ್ರೆನ್ಸಲ್ಲಿ ಒಳಗೆ ಹೋಗೋಕ್ಕಿಂತ ಮುಂಚೆ ಈ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಂತೆ. ಸೊ ನನ್ನ ಗಂಡ ನಾನು ರಿಜಿಸ್ಟ್ರೇಷನ್ ಮಾಡಿ ಬರ್ತೀನಿ, ನೀನು ಒಳಗೆ ಹೋಗು ಅಂತ ಅಂದಿದ್ದಕ್ಕೆ ನಾನು ಫಸ್ಟ್ ಎಂಟ್ರೆನ್ಸಲ್ಲಿ ಈ ರೀತಿ ವಾಚನ್ನು ಇಟ್ಟಿರೋದನ್ನು ನೋಡ್ತಿದ್ದೀನಿ. ನೋಡಿ, ನೀವು ನೋಡ್ಬೋದು ಎಷ್ಟು ಬ್ರ್ಯಾಂಡೆಡ್ ವಾಚನ್ನು ಇಟ್ಟಿದ್ದಾರೆ ಅಂದರೆ ಎಲ್ಲ ಥರದ ಸ್ಟೈಲಿಶ್ ಆಗಿರುವಂತಹ ವಾಚ್ಗಳಿವೆ. ಇಲ್ಲಿ ಎಲ್ಲದು ಒಳ್ಳೆ ಬ್ರ್ಯಾಂಡೆಡಲ್ಲಿ ಇರುವಂಥ ವಾಚ್ಗಳಿವೆ. ಹಾಗೆ ಲೇಡೀಸಿಗೆ ಅಲ್ಲದೇ ಜೆಂಟ್ಸಿಗೆ ಬೇರೆ ಸಪ್ರೇಟ್ ಆಗಿತ್ತು. ಅದು ಅವರಿಗಂತಲೇ ಕೂಲಿಂಗ್ ಗ್ಲಾಸ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, ತುಂಬ ಕಲೆಕ್ಷನ್ಸ್ ಇತ್ತು ಇದರಲ್ಲಿ. ಫಾಸ್ಟ್ರ್ಯಾಕ್ ಅಂತಹ ಒಳ್ಳೊಳ್ಳೆ ಕಂಪನಿಯ ವಾಚ್ ಇರೋದ್ರಿಂದ ಇವೆಲ್ಲವೂ ಕೂಡ MRPಗಿಂತ ಒಂದು ತುಂಬ ಕಡಿಮೆಗೆ ಸಿಗುತ್ತೆ. ಒಂದು 50% ಅಷ್ಟು ಕಡಿಮೆನೇ ಅಂತ ಹೇಳ್ಬೋದು. ಒಂದು 5,000ದ ವಾಚ್ ಇದ್ದರೆ ಒಂದು 2,500-2,000 ಆ ರೇಂಜ್ಗೆ ನಮಗೆ ವಾಚ್ ಸಿಗುತ್ತೆ. ನಾವಿಲ್ಲಿ ಯಾವ ವಾಚ್ ಇಷ್ಟ ಆಗುತ್ತೆ ಅದರ ಕೋಡ್ ಹೇಳಿಬಿಟ್ರೆ ಆ ವಾಚಿನ ಪ್ರೈಸನ್ನು ನಮಗೆ ಅವ್ರು ಹೇಳ್ತಾರೆ ಎಷ್ಟು ಏನು ಇದೆ ಅಂತ. ಹಾಗೆ ಮುಂದೆ ಬಂದರೆ ಇಲ್ಲಿ ಈ ಥರ ತುಂಬ ಪರ್ಫ್ಯೂಮ್ಗಳನ್ನು ಇಟ್ಟಿದ್ರು. ಲೇಡೀಸ್ಗೆ, ಜೆಂಟ್ಸಿಗೆ ಯೂಸ್ ಮಾಡುವಂತಹ ತುಂಬ ವೆರೈಟೀಸ್ ಆಫ್ ಪರ್ಫ್ಯೂಮ್ ಕೂಡ ಸಿಗುತ್ತೆ ನಮಗೆ ಕ್ಯಾಂಟೀನ್ ಒಳಗಡೆ. ಎಲ್ಲ ಬೇರೆ ಬೇರೆ ಕಂಪನಿಯ ಪರ್ಫ್ಯೂಮ್ ಉಂಟು ಇದರಲ್ಲಿ. ನನಗೆ ಇದರಲ್ಲಿ ಪರಿಚಯ ಇರೋದಂದರೆ ಇದೊಂದೇ ಪರ್ಫ್ಯೂಮ್ ಅನಿಸುತ್ತೆ, ಸೈಲೆನ್ಸ್. ಇದರ ಘಮ ನನಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಅಂತ ಹೇಳ್ಬೋದು. ಹಾಗೆ ನಾನು ಯಾವಾಗಲೂ ಕ್ಯಾಂಟೀನ್ಗೆ ಬಂದಾಗ ಒಂದೇನು ಅಬ್ಸರ್ವ್ ಮಾಡ್ತೀನಿ ಅಂತ ಅಂದರೆ, ಬೇರೆ ಎಲ್ಲ ಸ್ಟಾಕ್ಗಳು ಖಾಲಿ ಆಗಿಬಿಡುತ್ತೋ ಅಥವಾ ಮತ್ತೆ ಯಾವಾಗ ಸಿಗುತ್ತೋ ಅಂತ ಒಂದು ಟೆನ್ಷನ್ ಇರುತ್ತೆ. ಆದರೆ ನಮ್ಮ ಪರ್ಫ್ಯೂಮ್ ಮಾತ್ರ ಎಲ್ಲ ಸೀಸನಲ್ಲೂ ಎಲ್ಲ ಟೈಮಲ್ಲಿ ಹೋದರೂ ಅವೈಲೇಬಲ್ ಇದ್ದೇ ಇರುತ್ತೆ. ತುಂಬ ಕಂಪನಿಯ ಪರ್ಫ್ಯೂಮ್ ಈ ರೀತಿ ತುಂಬ ಸ್ಟಾಕ್ಗಳು ಕ್ಯಾಂಟೀನಲ್ಲಿ ಯಾವಾಗಲೂ ನೋಡೋಕ್ಕೆ ಸಿಗುತ್ತೆ ನನಗೆ. ನೀವು ಈ ವಿಡಿಯೋನ ಕೊನೆ ತನಕ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಕ್ಯಾಂಟೀನ್ ಪ್ರೈಸಿಗೂ ಮಾರ್ಕೆಟ್ ಪ್ರೈಸ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ನಾನು ಬಿಲ್ ಸಮೇತವಾಗಿ ನಿಮಗೆ ತೋರಿಸ್ತೀನಿ. ಹಾಗೆ ಈಚೆ ನೋಡಿ, ಮಹಿಳೆಯರಿಗಾಗಿ ಎಷ್ಟೊಂದು ಫೇಸ್ ಕ್ರೀಮ್ಗಳಾಗಿರ್ಬೋದು ಅಥವಾ ಫೇಸ್ ವಾಶ್ ಕ್ರೀಮ್ಗಳಾಗಿರ್ಬೋದು, ಬೇರೆ ಬೇರೆ ಕ್ರೀಮ್ಗಳು ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಈ ಐಟಮ್ ಅಂತ ಇಲ್ಲ, ಎಲ್ಲ ಬ್ರ್ಯಾಂಡಿನ ಎಲ್ಲ ಐಟಮ್ಗಳು ಸಿಗುತ್ತೆ. ಏನಂದರೆ ಈಗ ಮಾಮಾ ಅರ್ತ್ ಆಗಿರ್ಬೋದು ಅಥವಾ ಪತಂಜಲಿ ಅಂತಹ ಈಗ ಸ್ವಲ್ಪ ಕೆಮಿಕಲ್ ಫ್ರೀ ಇರುವಂತಹ ಅಂಥ ಕ್ರೀಮ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಮಗೆ ಯಾವ ಕ್ರೀಮ್ ಬೇಕಾಗುತ್ತೋ ಅದನ್ನು ನಾವು ಕ್ಯಾಂಟೀನ್ ಒಳಗೇ ಪರ್ಚೇಸ್ ಮಾಡ್ಬೋದು. ಬರೀ ದಿನಸಿ ಐಟಮ್ಗಳು ಮಾತ್ರ ಅಲ್ಲ, ಬಟ್ಟೆಗಳು ಸಿಗುತ್ತೆ ಇಲ್ಲಿ. ಟ್ರ್ಯಾಕ್ ಸೂಟ್ ಆಗಿರ್ಬೋದು ಅಥವಾ ಟೀ ಶರ್ಟ್ಸ್ ಅದೆಲ್ಲ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಇದೇನೋ ಕಲರ್ ಆಗಿರೋ ಪ್ಯಾಕೆಟ್ ನೋಡಿ ಕೈಗೆತ್ಕೊಂಡೆ, ನೋಡಿದ್ರೆ ಅದು ಬೆಡ್ಶೀಟ್ ಅಂತೆ. ನಾನು ಸೀರೆ ಅಂತ ಎತ್ಕೊಂಡು ಹಾಗೆ ಪಕ್ಕಕ್ಕಿಟ್ಟೆ. ನಂತರ ಇಲ್ಲಿ ನೋಡ್ಬೋದು ಬಾತ್ ಟವಲ್ ಆಗಿರ್ಬೋದು. ಹಾಗೆ ಇಲ್ಲಿ ತುಂಬ ಚಳಿ ಇರೋದ್ರಿಂದ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಇನ್ನರ್ ಅಂತ ಒಂದು ಯೂಸ್ ಮಾಡ್ತಾರಂತೆ. ಸೊ ನನಗದು ಹೇಗಿರುತ್ತೆ ಅಂತ ಇಷ್ಟು ದಿನ ಗೊತ್ತಿರಲಿಲ್ಲ. ಇವತ್ತು ತೋರಿಸಿದ್ರು ನೋಡಿ, ಇದೇ ಇನ್ನರ್ ಅಂತೆ. ಇದನ್ನು ಹಾಕೊಳ್ಳೋದ್ರಿಂದ ಅದು ಮೈಗೆ ಅಂಟ್ಕೊಂಡಿರೋದ್ರಿಂದ ಚಳಿ ಅಷ್ಟೊಂದು ಆಗೋದಿಲ್ಲ. ಈ ಫೋಟೋದಲ್ಲಿ ತೋರಿಸ್ತಿರೋ ಥರ ಇದೇ ಥರ ಯೂಸ್ ಮಾಡೋದಂತೆ ಇದನ್ನು. ನಾನಿದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾಗೆ ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಟೂತ್ ಪೇಸ್ಟ್ಗಳಿದೆ, ಅದೆಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅದು ಬೇರೆ ಬೇರೆ ಸೈಜಲ್ಲಿ ಬೇರೆ ಬೇರೆ ಕಂಪ್ನಿದು ಪೇಸ್ಟ್ ಆಗಿರ್ಬೋದು, ಇಲ್ಲಾಂದರೆ ಹಲ್ಲುಜ್ಜುವಂತಹ ಬ್ರಷ್ಗಳಾಗಿರ್ಬೋದು, ಅದೆಲ್ಲ ಕೂಡ ಇಲ್ಲಿ ಸಿಗುತ್ತೆ.
ಅದಷ್ಟೇ ಅಲ್ಲ, ಮನೆಗೆ ಬೇಕಾದಂತಹ ಉಪ್ಪಿನಕಾಯಿ ಆಗಿರ್ಬೋದು, ಅಥವಾ ಈಗ ಬೇರೆ ಬೇರೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡುವಂತಹ ಕೆಲವು ಚಟ್ನಿ ಪುಡಿ, ಅವೆಲ್ಲ ಕೂಡ ನಮ್ಮ ಮಿಲಿಟ್ರಿ ಕ್ಯಾಂಟೀನಲ್ಲೇ ಸಿಗ್ತಾ ಇದೆ. ನೀವು ನೋಡ್ತಿದ್ದೀರಲ್ಲ, ಇದು ಹಾಜ್ಮೂಲ ಚಾಕ್ಲೇಟ್ ಆಗಿರ್ಬೋದು, ಅಥವಾ ಈ ಥರ ದ್ರಾಕ್ಷಿ, ಒಣ ದ್ರಾಕ್ಷಿ, ಇದು ತುಂಬ ಚೆನ್ನಾಗಿರುತ್ತೆ. ಹೋಮ್ ಮೇಡ್ ಪಾನಿಪೂರಿ ಮಾಡ್ಕೊಳ್ಬೇಕಂದ್ರೆ ಇಡ್ಲಿ ಮಿಕ್ಸು, ಈ ಥರ ಎಲ್ಲ ರೆಡಿಮೇಡ್ ಇನ್ಸ್ಟೆಂಟ್ ಐಟಮ್ಗಳಾಗಿರ್ಬೋದು ಅಥವಾ ರೆಡಿಮೇಡ್ ಐಟಮ್ಗಳಾಗಿರ್ಬೋದು, ಈ ಥರ ಅದು ಒಂದುಂಟು ಒಂದಿಲ್ಲ ಅನ್ನುವಂಥದ್ದು ಏನೂ ಇರಲ್ಲ. ಚಾಟ್ ಮಸಾಲೆಯಿಂದ ಹಿಡಿದು ಒಂದು ಉಪ್ಪಿಂದ ಹಿಡಿದು ಪ್ರತಿಯೊಂದು ಕೂಡ CST ಕ್ಯಾಂಟೀನಲ್ಲೇ ಸಿಗುತ್ತೆ. ನಾನು ಅದು ಸಿಗುತ್ತೆ ಇದು ಸಿಗುತ್ತೆ ಅನ್ನೋದಕ್ಕಿಂತ ನೀವೇ ನೋಡಿ ಏನೆಲ್ಲ ಸಿಗುತ್ತೆ ಅಂತ ನಿಮಗೆ ನೋಡ್ಬೋದು ಇಲ್ಲಿ. ಇದ್ರ ಬಗ್ಗೆ ಮಾತ್ರ ಹೇಳಲೇಬೇಕು, ಇದು 6-in-1 ಜೀರಾ ಪ್ಯಾಕೆಟು. ಇದು ಊಟ ಆದ್ರ ಮೇಲೆ ಬಡ ಸೊಪ್ಪು ತಿಂತೀವಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ. 6 ಫ್ಲೇವರು ಒಂದು ಡಬ್ಬದಲ್ಲಿ ಸಿಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಮಾತ್ರ. ಊರಲ್ಲೆಲ್ಲ ಸಿಗುತ್ತಲ್ಲ ಕಪ್ಪುದ್ದು ಬೇಳೆ ಮಾಡಿಟ್ರೆ ಹೇಗೆ ಗೂಡ ಆಗ್ತದೆ, ಅದೇ ಥರದ ಉದ್ದು ಇಲ್ಲಿ ಸಿಗುತ್ತೆ. ಹಾಗೆ ಕಡಲೆಬೇಳೆ ಆಗಿರ್ಬೋದು, ತೊಗರಿಬೇಳೆ ಆಗಿರ್ಬೋದು, ಈ ಥರ ಹಲವಾರು ಬೇಳೆಗಳೆಲ್ಲವೂ ಇದೇ ಕ್ಯಾಂಟೀನಲ್ಲಿ ಅವೈಲೇಬಲ್ ಇರುತ್ತೆ. ನಂಗೆ ಗೊತ್ತಿಲ್ಲದೆ ಇರೋ ಅದೆಷ್ಟೋ ಬೇಳೆಗಳನ್ನು ಕೂಡ ನನಗೆ ಇಲ್ಲಿ ಬಂದೇ ಪರಿಚಯ ಆಗಿದ್ದು. ಕೆಂಪು ಬೇಳೆ ಅಂತೆ, ಮಸೂರ್ ಅಂತ ಕರೀತಾರೆ ಅದಕ್ಕೆ. ಈ ಥರ ಬೇರೆ ಬೇರೆ ಬೇಳೆಗಳು ಕೂಡ ಸಿಗುತ್ತೆ. ಚಿಲ್ಲಿ ಫ್ಲೇಕ್ಸ್ ನೀವು ನೋಡ್ತಿದ್ದೀರಲ್ಲ, ಇದು ಕೂಡ ಚಿಲ್ಲಿ ಫ್ಲೇಕ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ ಮಸಾಲ ಐಟಮ್ಗಳಾಗಿರ್ಬೋದು, ಅವೆಲ್ಲ ಕೂಡ ಅವೈಲೇಬಲ್ ಇದೆ. ನಾವೀಗ ಮಾಲ್ಗಳೆಲ್ಲ ಹೋಗಿ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಯಾವ ರೀತಿ ನಮಗೆ ಕನ್ಫ್ಯೂಸ್ ಆಗುವಷ್ಟು ಐಟಮ್ಸ್ಗಳಿರುತ್ತೋ, ಅದೇ ರೀತಿ ನಮ್ಮ CST ಕ್ಯಾಂಟೀನಲ್ಲೂ ಕೂಡ ನಮ್ಮ ಕನ್ಫ್ಯೂಸ್ ಆಗೋ ತನಕ ಅಷ್ಟು ಐಟಮ್ಗಳಿಲ್ಲೂ ಕೂಡ ಇರುತ್ತೆ. ಎಲ್ಲವನ್ನು ನೋಡಿದಾಗ ನಮಗೆ ಯಾವ್ದು ತೊಗೊಳ್ಬೇಕಂತಲೇ ಕನ್ಫ್ಯೂಸ್ ಆಗಿ ನಮ್ಗೆ ಬೇಡದೇ ಇರೋ ಐಟಮನ್ನು ಒಂದಷ್ಟನ್ನು ನಮ್ಮ ಬುಟ್ಟಿಗೆ ಹಾಕೊಳ್ಳುವಂತಹ ಪ್ರಮೇಯ ತುಂಬ ಸತಿ ನನ್ನ ಜೀವನದಲ್ಲಂತೂ ನಡೆದಿದೆ ನೋಡಿ. ನೀವು ನೋಡ್ತಿರ್ಬೋದಲ್ಲ, ಐಟಮ್ ಎಲ್ಲ ಬಂದಿರೋದನ್ನೆಲ್ಲ ಹಾಗೆ ಸೇರಿಸಿಡ್ತಿದ್ದಾರೆ. ನೀವು ಅಂದ್ಕೊತಿರ್ಬೋದು ಬರೀ ಮಸಾಲ ಐಟಮ್ಗಳು ಅಥವಾ ದಿನಸಿ ಐಟಮ್ಗಳು ಮಾತ್ರ ಸಿಗುತ್ತೆ ಅಂತ. ಆ ಥರ ಏನೂ ಇಲ್ಲ. ಇಲ್ಲಿ ಪ್ಲಾಸ್ಟಿಕ್ ಐಟಮ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಐಟಮ್ ಆಗಿರ್ಬೋದು, ಅದೆಲ್ಲದೂ ಅವೈಲೇಬಲ್ ಇದೆ. ನೀವು ನೋಡ್ಬೋದು ಇಲ್ಲಿ ಸ್ಟೂಲು, ಕುರ್ಚಿ, ಮೇಜು ಅಂತ ಎಲ್ಲದೂ ಸಿಗುತ್ತೆ ಇಲ್ಲಿ. ಹಾಗೆ ಇದು ಮಿಲ್ಟನ್ ಟ್ಯಾಂಕ್ 2-in-1 ಕೋಲ್ಡ್ ಅಥವಾ ಹಾಟ್ ವಾಟರ್ ಹಾಕಲಿಕ್ಕೆ ಯೂಸ್ ಮಾಡ್ಬೋದು. ಈ ಥರ ಎಲ್ಲ ಈಚ್ ಆ್ಯಂಡ್ ಎವ್ರಿ ಐಟಮ್ ಕೂಡ CST ಕ್ಯಾಂಟೀನಲ್ಲೇ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂದರೆ ನಂಬಲಿಕ್ಕೆ ನಿಜವಾಗ್ಲೂ ಅಸಾಧ್ಯ.
ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಬೇಗ ಸ್ಟಾಕ್ಗಳೆಲ್ಲ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ತಿಂಗಳು ಶುರುವಿನಲ್ಲೇ ಹೋದರೆ ತುಂಬ ಐಟಮ್ಗಳು ಹೊಸದಾಗಿ ಬಂದಿರುತ್ತೆ. ಹಾಗಾಗಿ ಈ ಥರ ಎಲ್ಲ ಫುಲ್ ಅನಿಸುತ್ತೆ. ಅದೇ ಮಂತ್ ಎಂಡಲ್ಲಿ ಸ್ವಲ್ಪ ತುಂಬಾ ಜಾಸ್ತಿ ಸೇಲ್ ಆಗೋದ್ರಿಂದ ಬೇಗ ಬೇಗ ಖಾಲಿ ಆಗುತ್ತೆ. ಹಾಗೆ ಮಾಪ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲೇ ಅವೈಲೇಬಲ್ ಇರುತ್ತೆ. ಅದಷ್ಟೇ ಅಲ್ಲದೇ ಈ ರೀತಿ ಸ್ಲಿಪ್ಪರ್ಸು ಅಥವಾ ಅಂಬ್ರೆಲಾ ಆಗಿರ್ಬೋದು, ಈ ರೀತಿ ಲಗೇಜ್ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗ್ಗಳು, ಇದೆಲ್ಲ ಕೂಡ ತುಂಬ ಕಡಿಮೆ ಪ್ರೈಸಲ್ಲಿ ತುಂಬ ಬ್ರ್ಯಾಂಡೆಡ್ ಐಟಮ್ ಸಿಗುತ್ತೆ. ನೀವು ನೋಡಿ ಇಲ್ಲಿ ಇದರಲ್ಲೇ ಟ್ಯಾಗ್ ಮಾಡಿರ್ತಾರೆ ಪ್ರೈಸ್ ಎಷ್ಟು ಅಂತ ನೀವು ನೋಡ್ಬೋದು. ಈಗ ಇದರಲ್ಲಿ ಏನಿದೆ 7425 ರೂಪೀಸ್ ಇದೆ. ಬಟ್ ಇದಕ್ಕೆ ಅಂತ ಒಂದು ಕೋಡ್ ಇರುತ್ತೆ. ಆ ಕೋಡಲ್ಲಿ ನಾವು ಕೇಳಿದ್ರೆ ಅದಕ್ಕೆ ಬೇರೆಯೇ ಪ್ರೈಸ್ ಹೇಳ್ತಾರೆ. ಇದರಲ್ಲಿ ಗೊತ್ತಾಗುತ್ತೆ 6000 ಸಮಥಿಂಗ್ ಇರುವಂಥ ಈ ಪ್ರಾಡಕ್ಟು. ಅದರಲ್ಲಿರೋ ಕೋಡನ್ನು ನಾವು ಹೋಗಿ ಬಿಲ್ಲಿಂಗಲ್ಲಿ ಕೇಳಿದ್ರೆ ಅದಕ್ಕೆ ಒಂದು ಆಫ್ ರೇಟ್ ಎಷ್ಟು ರೇಟ್ ಇರುತ್ತೆ ಅದನ್ನು ನಮಗೆ ಹೇಳ್ತಾರೆ. ಸೊ ನಂಗೆ ಗೊತ್ತಿರೋ ಪ್ರಕಾರ ಇದಕ್ಕೀಗ ಒಂದು 6000 ಇದ್ದರೆ ಅದು ಕೂಡ ಒಂದು 50%ಗೆ ಸಿಗ್ಬೋದು. ಅಂದರೆ 3000 ಸಮಥಿಂಗ್ ಅಷ್ಟಕ್ಕೆ ಸಿಗ್ಬೋದು. ಹೀಗೆ ಎಲ್ಲ ಐಟಮ್ಗಳು ಕೂಡ ಕೆಲವೊಂದೆಲ್ಲ ಪರ್ಟಿಕ್ಯುಲರ್ ಆಗಿ ಪ್ರೈಸ್ ಹಾಕಿರೋದಿಲ್ಲ, ಕೋಡ್ ಹಾಕಿರ್ತಾರೆ. ಸೊ ಆ ಕೋಡನ್ನು ಹೇಳಿದ್ರೆ ನಮಗೆ ಆ ಪ್ರೈಸ್ ಎಷ್ಟು ಅಂತ ಬಿಲ್ಲಿಂಗಲ್ಲಿ ಹೇಳ್ತಾರೆ. ಈ ಥರ ಬೇರೆ ಬ್ಯಾಗ್ ಆಗಿರ್ಬೋದು ಅಥವಾ ಕೆಲವೊಂದು ಕಾಸ್ಮೆಟಿಕ್ಸ್ ಆಗಿರ್ಬೋದು ಅಥವಾ ಇನ್ನರ್ಸ್ ಆಗಿರ್ಬೋದು, ಇಂಥದ್ದೆಲ್ಲ ಕೂಡ ನಮಗೆ CST ಕ್ಯಾಂಟೀನಲ್ಲೇ ಅವೈಲೇಬಲ್ ಇರುತ್ತೆ. ಏನಂದರೆ ಈ ವೆನಿಟಿ ಬ್ಯಾಗ್ ಇಂಥ ಬ್ಯಾಗ್ಗಳೆಲ್ಲ ಸ್ವಲ್ಪ ಜಾಸ್ತಿ ಕಲೆಕ್ಷನ್ಸ್ ಕಡಿಮೆ ಇರುತ್ತೆ. ಬಟ್ ಇರುವುದೆಲ್ಲವೂ ಒಳ್ಳೆ ಕ್ವಾಲಿಟಿದೇ ಆಗಿರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು ಫೆವಿಕಾಲ್, ಫೆವಿಕ್ವಿಕ್, ಈ ಥರ ಎಲ್ಲ ಗಮ್ ಆಗಿರ್ಬೋದು, ಈ ಕಾಸ್ಮೆಟಿಕ್ಸ್ ಐಟಮ್ಸ್ಗಳೆಲ್ಲ ಲಿಪ್ಸ್ಟಿಕ್, ಲಿಪ್ ಬಾಮ್, ಈ ಥರ ಕಾಸ್ಮೆಟಿಕ್ಸ್ಗಳೆಲ್ಲವೂ ಕೂಡ ಅವೈಲೇಬಲ್ ಇರುತ್ತೆ. ಕಾಜಲ್ ಅದೆಲ್ಲ ಕೂಡ ಲ್ಯಾಕ್ಮಿ ಅಂತ ಒಳ್ಳೊಳ್ಳೆ ಕಂಪನಿಯ ಕಾಜಲ್ಲು, ಅದೆಲ್ಲ ಕೂಡ ನಮಗೆ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಹಾಗೆ ಎಲೆಕ್ಟ್ರಾನಿಕ್ ಐಟಮ್ ಅಂತ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಹೀಟರ್, ಕೂಲರ್, ಹಾಗೆ ಬೇರೆ ಬೇರೆ ಐರನ್ ಬಾಕ್ಸ್, ಈ ಥರ ಹಲವಾರು ಪ್ರಾಡಕ್ಟುಗಳು ಕೂಡ ಅವೈಲೇಬಲ್ ಇದೆ. ಇದು ಕೂಡ ನಾನು ಈ ವಿಡಿಯೋದಲ್ಲಿ ಆದಷ್ಟು ಕ್ಯಾಂಟೀನ್ನ ಮೂಲೆಯಲ್ಲಿರುವಂತಹ ಐಟಮ್ಗಳು ಕೂಡ ನಿಮಗೆ ತೋರಿಸ್ಬೇಕು ಅಂತ ಈಚ್ ಆ್ಯಂಡ್ ಎವ್ರಿಥಿಂಗನ್ನು ನೀಟಾಗಿ ವಿಡಿಯೋ ಮಾಡಿದ್ದೀನಿ. ಹೋಪ್ ನಾನೆಲ್ಲದನ್ನು ಇದರಲ್ಲಿ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ಒಂದು ಬಲ್ಬ್ ಸಹ ನಮಗೆ ಎಷ್ಟು ವೆರೈಟೀಸ್ ಆಫ್ ಬಲ್ಬ್ಸ್ ಇರುತ್ತೆ ಅದೆಲ್ಲ ಕೂಡ ಇಲ್ಲಿ ನಮ್ಗೆ ಅವೈಲೇಬಲ್ ಇದೆ. ಹಾಗೆ ಟಾರ್ಚ್ ಇರ್ಬೋದು ಅಥವಾ ಹ್ಯಾಂಡ್ ಟಾರ್ಚು, ಚಾರ್ಜರ್, ಬ್ಯಾಟ್ರಿ, ಈ ಥರ ಎಲ್ಲವೂ ಕೂಡ ಎಲೆಕ್ಟ್ರಾನಿಕ್ ಐಟಮಲ್ಲಿ ಎಷ್ಟೊಂದಿದೆ. ಜ್ಯೂಸ್ ಮೇಕರು, ಇಡ್ಲಿ ಮೇಕರ್, ಆ ಥರ ಎಲ್ಲದೂ ಇದೆ. ಬರೀ ಎಲೆಕ್ಟ್ರಾನಿಕ್ ಅಂತ ಅಲ್ಲ, ದೋಸೆ ತವ, ಈ ಥರ ಎಲ್ಲ ಮನೆಗೆ ಬೇಕಾದಂತಹ ಎಲ್ಲ ಐಟಮ್ಗಳು ಕೂಡ ಒಂದೇ ಸೂರಿನ ಅಡಿಯಲ್ಲಿ ಸಿಗುತ್ತೆ ನಮಗೆ. ಸ್ಪೆಷಲಿ ಈ ಇಂಡಿಯನ್ ಆರ್ಮಿಲಿ ವರ್ಕ್ ಮಾಡೋರಿಗೆ ಈ ಥರ CST ಕ್ಯಾಂಟೀನಲ್ಲಿ ಇಲ್ಲದೆ ಇರೋ ಐಟಮ್ಮೇ ಇಲ್ಲ ಅಂತ ಹೇಳ್ಬೋದು. ಪ್ಲಾಸ್ಕಿಂದ ಹಿಡಿದು ಟ್ರಿಮ್ಮರಿಂದ ಹಿಡಿದು ಪ್ರತಿಯೊಂದು ಕೂಡ ತುಂಬ ಈಸಿಯಾಗಿ ಸಿಗುತ್ತೆ ಇಲ್ಲಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಟಿಶ್ಯೂ ಪೇಪರ್ ಕೂಡ ಇಲ್ಲೇ ಸಿಗುತ್ತೆ. ಹಾಗೆ ಬೇಬಿ ಪ್ರಾಡಕ್ಟ್ ಕೆಲವೊಂದು ಏನಿರುತ್ತೆ, ಕ್ರೀಮು, ಮಾಯ್ಶ್ಚರೈಸರ್ ಕ್ರೀಮು, ಅಥವಾ ಈ ಥರ ಪ್ಯಾಂಪಸ್ಸು, ಬೇಬಿ ಸೋಪ್ಸ್, ಈ ಥರ ಬೇಬಿಗೆಲ್ಲ ಏನು ಪ್ರಾಡಕ್ಟ್ ಬೇಕಾಗುತ್ತೆ ಅವೆಲ್ಲ ಕೂಡ ನಮಗೆ CST ಕ್ಯಾಂಟೀನಲ್ಲಿ ಅವೈಲೇಬಲ್ ಇರುತ್ತೆ. ಈವನ್ ಒಂದು ಪ್ಯಾಂಪಸ್ಸನ್ನೇ ತೊಗೊಂಡ್ರು ನಮ್ಗೆ ಹೊರಗಡೆಗಿಂತ ತುಂಬ ಕಡಿಮೆಗೆ ಸಿಗುತ್ತೆ. ಇದು ನಿಜವಾಗ್ಲೂ ಇದು ತುಂಬ ಹೆಲ್ಪ್ಫುಲ್ ಅಂತ ಹೇಳಕ್ಕೆ. ಇದಿಷ್ಟು ಆದ್ರ ಮೇಲೆ ಫೈನಲ್ ಆಗಿ ನಾವು ಬಿಲ್ಲಿಂಗಿಗೆ ಬಂತು. ನೋಡಿ, ಬಿಲ್ಲಿಂಗ್ ಈ ಥರ 4-5 ಸೆಕ್ಷನ್ ನಾವು ಮಾಲಲ್ಲೆಲ್ಲ ಹೋದಾಗ ಯಾವ ರೀತಿ ಇರುತ್ತೆ ಹಾಗೆ ಇಲ್ಲೂ ಕೂಡ ಬಿಲ್ಲಿಂಗ್ ಆಗ್ತಾ ಇರುತ್ತೆ.
ಸೊ ನೀವು ನೋಡ್ತಿರ್ಬೋದು ನನ್ನ ಗಂಡ ಅಲ್ಲಿ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದೊಂದು ಪರ್ಟಿಕ್ಯುಲರ್ ಕಾರ್ಡಿಗೆ ಒಂದು ಕೋಡ್ ಇರುತ್ತೆ, ಆ ಕೋಡ್ ಹೇಳಿಬಿಟ್ಟು ಬಿಲ್ಲಿಂಗ್ ಮಾಡಿ ಅದೇ ಕಾರ್ಡಿಂದ ಟ್ರಾನ್ಸಾಕ್ಷನ್ ಮಾಡಿ ಬರಬೇಕು. ಮತ್ತು ನಾವು ಅದನ್ನೆಲ್ಲ ತೊಗೊಂಡು ಹೊರಗೆ ಬಂದ್ವಿ. ಅದಕ್ಕಂತಲೇ ನೆಕ್ಸ್ಟ್ ವೆರಿಫಿಕೇಷನ್ ಮಾಡ್ತಾರೆ, ಮತ್ತು ಚೆಕ್ಕಿಂಗ್ ಅಂತ ಮಾಡ್ತಾರೆ. ಅದನ್ನೆಲ್ಲ ಮುಗಿಸ್ಬಿಟ್ಟು ನಾವು ಹೊರಗೆ ಬಂದು ಈ ರೀತಿ ನಾವು ತಂದಿರುವಂಥ ಬ್ಯಾಗಿಗೆ ನಾವು ಪರ್ಚೇಸ್ ಮಾಡಿರುವಂಥ ಎಲ್ಲ ಐಟಮ್ಗಳು ಹಾಕೊಂಡ್ವಿ. ಈ ಐಟಮಲ್ಲಿ ಕ್ಯಾಂಟೀನ್ ಪ್ರೈಸಿಗಾಗಿ ಮತ್ತು ಮಾರ್ಕೆಟಲ್ಲಿ MRPಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ನಮಗೆ ಎಷ್ಟು ಕಡಿಮೆಗೆ ಸಿಗುತ್ತೆ ಅಂತ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನಾನು ಫಸ್ಟೇ ಲೀಸ್ಟ್ ಮಾಡಿದ್ದೆ ಈ ಮಂತಿಗೆ ಏನೆಲ್ಲ ಗ್ರೋಸರಿ ಐಟಮ್ ಬೇಕಾಗುತ್ತೆ ಅಂತ. ಆದರೆ ಅಲ್ಲಿ ಕ್ಯಾಂಟೀನಿಗೆ ಹೋದ ತಕ್ಷಣ ಪ್ರತಿ ಸತಿನೂ ಹೀಗೆ ಆಗುತ್ತೆ, ಅಂದ್ಕೊಂಡಿರೋಕ್ಕಿಂತ ಜಾಸ್ತಿನೇ ಐಟಮ್ ತೊಗೊತೀನಿ. ನೋಡಿದ್ದೆಲ್ಲದೂ ಚೆನ್ನಾಗಿದೆ, ಇದೊಂದು ಇರಲಿ ಅಂತ ತೊಗೊಂಡು ನೋಡಿ ಪಟ್ಟಿ ಶುದ್ಧವೆಲ್ಲ ಹೋಗಿದೆ. ಸೊ ನೋಡೋಣ ಹಾಗಾದರೆ MRP ಪ್ರೈಸಿಗೂ ನಮ್ಮ ಕ್ಯಾಂಟೀನ್ ಪ್ರೈಸ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಎಷ್ಟು ಸೇವಿಂಗ್ಸ್ ಆಗುತ್ತೆ ಮತ್ತು ಎಷ್ಟು ಆಫರ್ ಸಿಗುತ್ತೆ ಅಂತ ನೋಡೋಣ ಇದರಲ್ಲ. ಅಂದರೆ ಬನ್ನಿ, ಫಸ್ಟ್ ನಾನು ಇದರಲ್ಲೂ ಒಂದು ಪಾಂಡ್ಸ್ ಪೌಡರ್ ತಗೊಂಡಿದ್ದೆ. ಅದ್ರ MRP ಬಂದು ಇಲ್ಲಿತ್ತು ಲಾಸ್ಟ್ ಎಂಡಲ್ಲಿ 120 ರೂಪೀಸ್ ಇತ್ತು, ಕಾಣಿಸ್ಬೋದು ನಿಮಗೆ. ಆದರೆ ಇಲ್ಲಿ ನಮಗೆ ಬಂದಿತ್ತು ಬರೀ 61 ರೂಪಾಯಿಗೆ. ಇಲ್ಲಿ ಇಲ್ಲಿ ಎಂಡಲ್ಲಿತ್ತು 61 ರೂಪಾಯಿ ಅಷ್ಟೇ. ಅಂದರೆ ಆಲ್ಮೋಸ್ಟ್ ಒಂದು ಆಫ್ ಪ್ರೈಸ್ ಸಿಗುತ್ತೆ. ಇಲ್ಲೂ 120 ಉಂಟು, ಇದು 60 ರೂಪಾಯಿ. ಹೆಚ್ಚು ಕಡಿಮೆ ನಮಗೆ 50% ಐಟಮ್ ಸಿಗುತ್ತೆ. ಹಾಗೆ ನೀವಿಯಾ ಕ್ರೀಮ್ ಒಂದು ತೊಗೊಂಡಿದ್ದೀನಿ, ತುಂಬ ಚಳಿ ಇರೋದ್ರಿಂದ ನೀವಿಯಾ ಕ್ರೀಮ್ ಚೆನ್ನಾಗಾಗುತ್ತೆ ಅಂತ ತೊಗೊಂಡೆ. ಇದು 100 ml ಕ್ರೀಮಿಗೆ ಇಲ್ಲಿ 240 ಕಾಣಿಸಲ್ಲ, ತುಂಬ ಸಣ್ಣದಾಗಿದೆ. 245 ರೂಪೀಸ್ ಇದೆ. ಇಲ್ಲಿ ನಮಗೆ ನೀವಿಯಾ ಕ್ರೀಮಿಗೆ 113 ಅಂದರೆ 113 ರೂಪಾಯಿಗೆ ಸಿಗುತ್ತೆ. ಇಲ್ಲಿ 245 ರೂಪಾಯಿ ಐಟಮ್ಮು 113 ರೂಪಾಯಿಗೆ ಬಿಲ್ ಆಗಿದೆ. ಹಾಗೆ ಮಗುಗೆ ಅಂತ ಒಂದು ದಾಲ್ ತೊಗೊಂಡಿದ್ದೀನಿ, ಇದರ ದಾಲು. ಸೊ ಈ ದಾಲಿನ ಪ್ರೈಸು ಬಂದು ಇಲ್ಲಿ ಇಲ್ಲಿದೆ, ಎಂಡಲ್ಲಿದೆ 52 ರೂಪಾಯಿ ಉಂಟು. ಆದರೆ ನಮಗೆ ಇಲ್ಲ ದಾಲು 30 ರೂಪಾಯಿಗೆ, 52 ರೂಪಾಯಿದ್ದು 30 ರೂಪಾಯಿಗೆ. ಹಾಗೆ ಮ್ಯಾಗಿ ನೂಡಲ್ಸ್, ಓಕೆ ಮ್ಯಾಗಿ ಇಷ್ಟು ದೊಡ್ಡ ಪ್ಯಾಕೆಟ್ ಮ್ಯಾಗಿ. ಇದರ MRP ಬಂದು ಇದರ MRP ಕ್ಲಿಯರ್ ಕಾಣಿಸುತ್ತೆ ನೋಡಿ, 84 ರೂಪೀಸ್, 84 ರೂಪಾಯಿ MRP. ನಮಗೆ ಮ್ಯಾಗಿ ನೂಡಲ್ಸ್ 59 ರೂಪಾಯಿಗೆ, 59 ರೂಪಾಯಿ 90 ಪೈಸೆ ಸಿಗುತ್ತೆ. ಹಾಗೆ ಇಲ್ಲಿ ಒಂದು ಬಿಸ್ಕೆಟು, ಯೂನಿಬಿಕ್ ಬಿಸ್ಕೆಟು, ಇದರ MRP 60 ರೂಪಾಯಿ. ನಮಗೆ ಇಲ್ಲಿ ಬಿಲ್ ಆಗಿದ್ದು 36 ರೂಪಾಯಿಗೆ. ನಿಮ್ಗೆ ಕಾಣಿಸುತ್ತೆ 36 ರೂಪಾಯಿ, ಉಲ್ಟಾ ಕಾಣಿಸುತ್ತೆ. ಸೊ ನಾನು ಅದೇ ರೀತಿ ಓದಿ ಹೇಳ್ಬಿಡ್ತೀನಿ, 36 ರೂಪಾಯಿ. ಹಾಗೆ ಸರ್ಫೆಕ್ಸಲ್ ಇದು ಬಂದು 66 ರೂಪಾಯಿಗೆ. ಮಿಷನ್ಗೆ ಹಾಕ್ತಾರಲ್ಲ ಸರ್ಫೆಕ್ಸಲ್ ಮ್ಯಾಟ್ರಿಕ್, 66 ಕ್ರೀಮಿ ಚೆನ್ನಾಗಾಗತ್ತೆ ಅಂತ. ಇದ್ರದ್ದು ಈ ಒರಿಜಿನಲ್ ಪ್ರೈಸು 70 ರೂಪಾಯಿ, ಆದರೆ ನಮ್ಗೆ ಇಲ್ಲಿ ಸಿಕ್ಕಿದೆ 50 ರೂಪಾಯಿಗೆ. ಓಕೆ, ನೆಕ್ಸ್ಟು ಮಾಕ್ಟೈಲ್ ತೊಗೊಂಡಿದ್ದೀವಿ, ಮಾಕ್ಟೈಲ್ ಬಾಟ್ಲು. ಇದ್ರದ್ದು ಪ್ರೈಸು 299, 300 ರೂಪೀಸ್, 124 ರೂಪಾಯಿಗೆ ಸಿಗ್ತಿದೆ. ಆಮೇಲೆ ಲಿಕ್ವಿಡ್, ಓಕೆ ವಿಮ್ ಲಿಕ್ವಿಡ್ ನೋಡ್ತಿದ್ದಾರೆ, ವಿಮ್ ಲಿಕ್ವಿಡ್. ಇದ್ರದ್ದು MRP ಬಂದುಬಿಟ್ಟು ಇದು ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ, 55 ರೂಪೀಸ್. ಹಾಗೆ ಇದಕ್ಕೆ ನಮ್ಗೆ ಬಿಲ್ ಆಗಿರೋದು 39 ರೂಪೀಸ್. ಆಮೇಲೆ ಇದು ಓಕೆ ಜಾಸ್ಮಿನ್ ಆಯಿಲ್ ತುಂಬ ಚೆನ್ನಾಗಾಗುತ್ತೆ, ಹೇರಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಮತ್ತು ತುಂಬ ಚಳಿ ಇದ್ದಾಗ ನಾವು ಮುಖಕ್ಕೆ ಎಲ್ಲ ಸ್ಕಿನ್ನಿಗೆಲ್ಲ ಅಪ್ಲೈ ಮಾಡೋದ್ರಿಂದ ತುಂಬ ಸ್ಕಿನ್ ಡ್ರೈ ಅನಿಸಲ್ಲ. ಸೊ ನಾನು ಅದನ್ನು ಯಾವಾಗಲೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀನಿ. ಇದು ಚೆನ್ನಾಗಿದೆ. ಇದರ MRP ಬಂದುಬಿಟ್ಟು 142 ರೂಪಾಯಿ. ಇಲ್ಲಿ ಕೆಳಗೆ ಕಾಣಿಸ್ತದೆ 142 ರೂಪಾಯಿ. ಆದರೆ ಇದು ಜಾಸ್ತಿ ನೋಡಿ ನಮಗೆ 82 ರೂಪಾಯಿಗೆ, 82 ರೂಪೀಸಿಗೆ. ಅಲ್ಲಿಗೆ ಒಂದು ಎಲ್ಲ ಐಟಮ್ ಮೇಲೂ ಒಂದು 40 to 50% ಅಂತೂ ನಮಗೆ MRPಗಿಂತ ಕಡಿಮೆಗೆ ಕೊಡ್ತೀವಿ ಎಲ್ಲ ಐಟಮ್ ಕೂಡ. ಹಾಗೆ ಇಲ್ಲೊಂದು ಬ್ರಷ್ ತೊಗೊಂಡ್ವಿ, ಬ್ರಷ್ ಸೆಟ್ ಬೈ 2 get 2 ಫ್ರೀ ಅಂತ ಇತ್ತು. ಸೊ ಅದು ತೊಗೊಂಡ್ವಿ. ಅದು MRP ಇಲ್ಲಿ ಕ್ಲಿಯರಾಗಿ ಕಾಣಿಸ್ತದೆ ನೋಡಿ, 160 ರೂಪೀಸ್. ಓಕೆ, 160 ರೂಪೀಸ್ ಇದು ಬ್ರಷನ್ನ ನಮಗೆ 81 ರೂಪೀಸಿಗೆ ಕಾಣಿಸ್ತಿದ್ಯಾ, 81 ರೂಪೀಸಿಗೆ. ಓಕೆ, ಆಮೇಲೆ ಒಂದು ಸಾಮಾನು ಬಿಡಿಸ್ ತೊಗೊಂಡು. ಸೊ ಇದು
ಜಾಮೂನ್ ಮಿಕ್ಸ್. ಇದ್ರದ್ದು MRP 120. ಇಲ್ಲಿ ಎಂಡಲ್ಲಿ ಕಾಣಿಸ್ತಾ ಇದೆ, 120 rupees ಎಂಡಲ್ಲಿದೆ. ಓಕೆ, ಇದ್ರದ್ದು MRP ತುಂಬ ಅಂದರೆ ತುಂಬ ಕಡಿಮೆ ಉಂಟು, 41 ರೂಪಾಯಿಗೆ ಜಾಮೂನ್ ಮಿಕ್ಸ್ ಕೊಟ್ಟಿದ್ದಾರೆ. ಆಮೇಲೆ ಗುಡ್ ನೈಟ್ ಲಿಕ್ವಿಡ್, ಇದು ಗುಡ್ ನೈಟ್, ಇದ್ರದ್ದು MRP 93 rupees ಉಂಟು. ಇದರಲ್ಲಿ ನನಗೆ ಗುಡ್ ನೈಟ್ ಸಿಕ್ಕಿದೆ 42 rupeesಗೆ. ಕಂಫರ್ಟ್ ಇದು ಎಷ್ಟಕ್ಕಿದೆ, ಇದ್ರದ್ದು MRP ಎಲ್ಲಿದೆಪ್ಪ, ಇಲ್ಲಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ 235 rupees ಅಂತ ಇದೆ ಇಲ್ಲಿ ಕಂಫರ್ಟ್ MRP. ಇಲ್ಲಿ ನಮಗೆ ಆಫ್ ರೇಟ್ 148 rupees, 148. ಓಕೆ, ಇಷ್ಟು ಕಡಿಮೆಗೆ ಸಿಗ್ತಾ ಇದೆ. ಇನ್ನು ನಾನು ಕೆಲವೊಂದು ಲಿಪ್ಸ್ಟಿಕ್ ಅಂತವೆಲ್ಲ ಐಟಮ್ ತೊಗೊಂಡಿದ್ದೀನಿ, ಅದೆಲ್ಲ ಎಕ್ಸ್ಟ್ರಾ ಬಿಲ್ ಆಗುತ್ತೆ. ಕಾಸ್ಮೆಟಿಕ್ಸ್ ಏನು ತೊಗೊಳ್ತೀವಿ ಅದೆಲ್ಲ ಎಕ್ಸ್ಟ್ರಾ ಬಿಲ್ ಆಗುತ್ತೆ. ಗ್ಲೋಸರಿ ಐಟಮ್ ಆಗಿರ್ಬೋದು ಇಂಥವೆಲ್ಲ ಅದನ್ನೇ ಸಪ್ರೇಟಾಗಿ ಬಿಲ್ ಮಾಡಿ ಕೊಡ್ತಾರೆ. ನಮಗೆ ಕಾಸ್ಮೆಟಿಕ್ಸ್ ಎಲ್ಲ ಡೈರೆಕ್ಟಾಗಿ ಕೊಡೋದಿಲ್ಲ, ಅಂದರೆ ಅದಕ್ಕೆಲ್ಲ ಕೋಡ್ ಇರುತ್ತೆ, ಆ ಕೋಡನ್ನ ಬರೆದ್ಬಿಟ್ಟು ಅದಕ್ಕೆ ಸಪ್ರೇಟಾಗಿ ಬಿಲ್ ಮಾಡಿ ಸಪ್ರೇಟಾಗಿ ಕೊಡ್ತಾರೆ. ಸೊ ಇದನ್ನೆಲ್ಲ ನಾವೇ ಬುಟ್ಟಿಯೊಳಗೆ ಹಾಕೊಂಡು ಬಿಲ್ ಮಾಡಿಸೋದ್ರಿಂದ ಇದೆಲ್ಲ ಡೈರೆಕ್ಟ್ ಸಿಗುತ್ತೆ, ಇದಕ್ಕೊಂದು ಬೇರೆ ಇರುತ್ತೆ. ಸೊ ಇಷ್ಟೆಲ್ಲ ಕಡಿಮೆ ಸಿಕ್ತು ಫ್ರೆಂಡ್ಸ್. ಇಂಡಿಯನ್ ಆರ್ಮಿಲಿ ವರ್ಕ್ ಮಾಡ್ತಿರೋರಿಗೆಲ್ಲ ಖಂಡಿತ ಇದೊಂದು ಒಳ್ಳೆ ಒಂದು ಸೌಲಭ್ಯ ಅಂತ ಹೇಳಕ್ಕ ಗೌರ್ಮೆಂಟ್ ಕಡೆಯಿಂದ. ಎಲ್ಲರೂ ಬ್ರ್ಯಾಂಡೆಡ್ ಐಟಮ್ನ ಸಿಕ್ಕೋದ್ರಿಂದ, ಅದು ಆಫ್ ರೇಟಿಗೆ ಸಿಕ್ಕೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅವರಿಗಾಗಿರ್ಲಕ್ಕ, ಅವ್ರ ಫ್ಯಾಮಿಲಿಗಾಗಿರ್ಲಕ್ಕ. ಸೊ ಇದಕ್ಕಂತ ಒಂದು ಪರ್ಟಿಕ್ಯುಲರ್ ಕಾರ್ಡ್ ಇರುತ್ತೆ, ಗ್ಲೋಸರಿ ಕಾರ್ಡ್ ಅಂತ. ಸೊ ಆ ಕಾರ್ಡನ್ನ ಯೂಸ್ ಮಾಡಿ ನಾವು ಶಾಪ್ ಮಾಡಬೇಕಾಯ್ತು. ಮತ್ತು ಆ ಕಾರ್ಡಲ್ಲೂ ಅವ್ರದ್ದು ಯಾರು ವರ್ಕ್ ಮಾಡ್ತಿದ್ರು ಅವ್ರ ಫ್ಯಾಮಿಲಿ ಮೆಂಬರ್ಸು, ಅಂದರೆ ಅವ್ರ ಸ್ಪೌಸ್ ಆಗಿರ್ಬೋದು ಅಥವಾ ಅವ್ರ ಹಸ್ಬೆಂಡನ್ನು ಅದರಲ್ಲಿ ಆ್ಯಡ್ ಮಾಡ್ಲಿಕ್ಕೆ. ಸೊ ನಾನು ಈ ಕಾರ್ಡಲ್ಲೂ, ನಮ್ಮ ಕಾರ್ಡಲ್ಲೂ ನಾವು ಗಂಡ ಹೆಂಡತಿ ಇಬ್ಬರು ಆ್ಯಡ್ ಆಗಿತ್ತು. ಸೊ ನಾವು ಅವ್ರ ಅಥವಾ ನಾವು ಹೋಗಿ ಐಟಮ್ನ ಪರ್ಚೇಸ್ ಮಾಡ್ಲಿಕ್ಕೆ. ಅದು ಬಿಟ್ಟರೆ ಹೊರಗಡೆಯಿಂದ ಯಾರಿಗೆ ಕೂಡ ಅಲೋ ಇರೋದಿಲ್ಲ, ಅದು CST ಕ್ಯಾಂಟೀನ್ ಒಳಗೆ ಹೋಗಲಿಕ್ಕೆ ಅಲೋ ಇರೋದಿಲ್ಲ. ಎಂಟ್ರೆನ್ಸಲ್ಲೇ ಕಾರ್ಡ್ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ನಮಗೆ ಕ್ಯಾಂಪಸ್ ಒಳಗಡೆ ಕ್ಯಾಂಟೀನ್ ಇರೋದ್ರಿಂದ ಅಂಥದ್ದೆಲ್ಲ ಕಾರ್ಡೆಲ್ಲ ಚೆಕ್ ಮಾಡಲ್ಲ. ಅದು ಬಿಟ್ಟರೆ ನಾವು ಔಟ್ ಪಾಸ್ ಕಡೆ ಎಲ್ಲ ಹೋಗಬೇಕಾದ್ರೆ ಅಥವಾ ಬೇರೆ ಕಡೆ ಎಲ್ಲಾದರೂ ಕ್ಯಾಂಟೀನಿಗೆ ವಿಸಿಟ್ ಮಾಡಬೇಕಾದ್ರೆ ಖಂಡಿತ ಆ ಕಾರ್ಡನ್ನ ತೋರಿಸ್ಬಿಟ್ಟು ಅದು ವೆರಿಫಿಕೇಷನ್ ಆಗಿ ಅದಕ್ಕಂತ ಒಂದು ಕೋಡ್ ಇರುತ್ತೆ, ಆ ಕೋಡ್ ಹೇಳಿದ್ರ ನಂತರನೇ ನಮಗೆ CST ಕ್ಯಾಂಟೀನ್ ಒಳಗೆ ಹೋಗಲಿಕ್ಕೆ ಪರ್ಮಿಷನ್ ಸಿಗೋದು. ಸೊ ಇದನ್ನೆಲ್ಲ ಮೇಲ್ನೋಟಕ್ಕೆ ನೋಡಿದಾಗ ತುಂಬ ಏನೆಲ್ಲದು ಅರ್ಧ ರೇಟಿಗೆ ಸಾಮಾನು ಸಿಗುತ್ತೆ ಅಂತ ಅಂದ್ಕೊಂಡ್ರು ನಿಜವಾಗ್ಲೂ ಕೆಲಸ ಮಾಡೋರಿಗೆ ತುಂಬ ಸ್ಟ್ರಗಲ್ ಇರುತ್ತೆ. ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ ಈ ವರ್ಕ್, ನಂಗೆ ಎಕ್ಸ್ಪೀರಿಯನ್ಸ್ ಆದ ಪ್ರಕಾರ. ಸೊ ಅದೇನೇ ಇದ್ರೂ ಸಿಕ್ಕಿರೋದು ಅಥವಾ ಈ ಒಂದು ಸೌಲಭ್ಯದ ಮೇಲೆ ನಂಗೆ ತುಂಬ ಖುಷಿ ಇದೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಮತ್ತೊಂದು ಸತಿ ಹೇಳಬೇಕಂತ ಅಂದರೆ, ಯಾರೆಲ್ಲ ಇನ್ನೂ ಯೂಟ್ಯೂಬ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋದ ಬಗ್ಗೆ ಏನು ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಟೇಕ್ ಕೇರ್, ಬಾಯ್.